ಕಾಂಗ್ರೆಸ್ಗೆ ಒಂದು ಕಡೆ ಲಾಭ ಆಗ್ತಾ ಇದೆ. ಹೆಂಗಂತಂದ್ರೆ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಯತ್ನಾಳ್ ಅಂಡ್ ಟೀಮ್ ಕಾಂಗ್ರೆಸ್ಗೆ ಜಂಪ್ ಆಗ್ತಾರ ಅನ್ನುವಂಥ ಪ್ರಶ್ನೆಯೂ ಕೂಡ ಇದರಲ್ಲಿ ಮೂಡ್ತಾ ಇರುವಂತದ್ದು. ಯಾಕಂತಂದ್ರೆ ಹೈಕಮಾಂಡ್ ನೊಂದಿಗೆ ಯತ್ನಾಳ್ ಅವರ ಟೀಮ್ ಚರ್ಚೆಯನ್ನ ಮಾಡಿದ್ಯಂತೆ. ಬಿಜೆಪಿ ಬಣ ಬಡಿದಾಟ ಕಾಂಗ್ರೆಸ್ಗೆ ಒಂದು ಕಡೆ ಲಾಭ ಆಗ್ತಾ ಇದೆ. ಯತ್ನಾಳ್ ಅಂಡ್ ಟೀಮ್ ಕಾಂಗ್ರೆಸ್ಗೆ ಜಂಪ್ ಆಗುತ್ತಾ? ಹೈಕಮಾಂಡ್ ನೊಂದಿಗೆ ಈಗಾಗಲೇ ಯತ್ನಾಳ್ ಅಂಡ್ ಟೀಮ್ ಚರ್ಚೆಯನ್ನ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ನವದೆಹಲಿಯಲ್ಲಿ ಚರ್ಚೆಯನ್ನ ನಡೆಸಿರುವುದರ ಬಗ್ಗೆ ಹೊರಬಿದ್ದಿದೆ ಮಾಹಿತಿ. ಯತ್ನಾಳ್ ಅಂಡ್ ಟೀಮ್ ಜೊತೆಗೆ ಕೈ ನಾಯಕರು ಮಾತುಕತೆಯನ್ನ ನಡೆಸಿದ್ದಾರಂತೆ. ಹಾಗಾದ್ರೆ ಏನಾಗ್ತಾ ಇದೆ? ಒಂದು ಕಡೆ ಎಸ್ ಟಿ ಸೋಮಶೇಖರ್, ಮತ್ತೊಂದು ಕಡೆ ಶಿವರಾಮ್ ಹೆಬ್ಬಾರ್. ಈಗ ಯತ್ನಾಳ್ ಅವರ ಸರದಿ. ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಸಾಹುಕಾರ್ ಸಂಪರ್ಕದಲ್ಲಿ ಇದ್ದಾರೆ ಎನ್ನಲಾಗ್ತಾ ಇದೆ. ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿದ್ದಾರಂತೆ ರಮೇಶ್ ಜಾರಕಿಹೊಳಿ. 1 ಗಂಟೆಗೂ ಹೆಚ್ಚು ಕಾಲ ರಮೇಶ್ ಜಾರಕಿಹೊಳಿ ಮಾತುಕತೆಯನ್ನ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಈಗಾಗಲೇ ಯತ್ನಾಳ್ ಅವರು ಸೆಟೆದು ನಿಂತಿದ್ದಾರೆ. ಡಿವೈ ವಿಜಯೇಂದ್ರ ಅವರ ವಿರುದ್ಧ ಗುಡುಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು, ಕೇಂದ್ರ ನಾಯಕರೇನಿದ್ದಾರಲ್ಲ, ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಅನ್ನು ಕೂಡ ಹೊರಡಿಸಿದ್ರು. ಅದಕ್ಕೆ ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನ ಯತ್ನಾಳ್ ಅವರು ಮಾಡಿದ್ದಾರೆ. ದೆಹಲಿಯ ತಂಡ ನಾಯಕರ ಜೊತೆ ಮಾತುಕತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಎನ್ನಲಾಗ್ತಾ ಇರುವಂತದ್ದು. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಮಾತಾಡುದು. ಮುಂದೆ ಏನಾಗುತ್ತೆ ಏನೋ ಗೊತ್ತಿಲ್ಲ. ನಾವಂತೂ ಈಗಾಗಲೇ ನಾಯಕರ ಜೊತೆ ಚರ್ಚೆಯನ್ನ ನಡೆಸಿದ್ದೀವಿ. ಯತ್ನಾಳ್ ಅವರಿಗೆ ನೋಟಿಸ್ ಬಂದಿದ್ದು ನಿಜ, ಆದ್ರೆ ಈಗ ಬಂದಿದ್ದಲ್ಲ, 2-3 ದಿನಗಳ ಹಿಂದೆನೆ ಬಂದಿತ್ತು. ಸೊ ನೋಡೋಣ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಏನು ಅಂತ. ಈಗಾಗಲೇ ಗಮನಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ನಾಗರಾಜ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ನಾಗರಾಜ್, ಗಮನಿಸ್ತಾ ಇದ್ದೀವಿ ಬಿಜೆಪಿ ಬಣ ಬಡಿದಾಟ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಒಂದು ಕಡೆ ಕಾಂಗ್ರೆಸ್ಗೆ ಹೇಗಾಗ್ತಾ ಇದೆ ಅಂದ್ರೆ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ. ಯಾಕೆ ಇಷ್ಟಾದ್ರೂ ಕೂಡ ಬಿಜೆಪಿ ನಾಯಕರು ಅರಿತುಕೊಳ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ? ಬಹುಶಃ ಚಂದ್ರಕಲಾ, ಇನ್ನೊಂದು ವಾರದೊಳಗೆ ಸಂಧಾನ ಸಭೆ ಏರ್ಪಡಿಸೋಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ. ಅಷ್ಟರೊಳಗೆ ಯತ್ನಾಳ್ ಬಣ ಏನಾದ್ರೂ ಬೇರೆ ನಿರ್ಧಾರ ತೆಗೆದುಕೊಂಡ್ರೆ ಬಹುಶಃ ಕಾಂಗ್ರೆಸ್ ಕಡೆ ವಾಲ್ಬಹುದು ಆ ಬಣ ಅನ್ನೋ ಒಂದು ಮಾತು ಕೂಡ ಕೇಳ್ಬರ್ತಾ ಇದೆ. ಮುಖ್ಯವಾಗಿ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಒಂದೇನು ನಿರಂತರ ಸಂಪರ್ಕ ಹೊಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಮುಖ್ಯವಾಗಿ ಇವತ್ತೊಂದಷ್ಟು ಕಾಂಗ್ರೆಸ್ ನಾಯಕರನ್ನ ದೆಹಲಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಆ ಭೇಟಿ ವೇಳೆ ಏನು ಒಂದು ಬಿಜೆಪಿ ಒಂದು 12 ಶಾಸಕರು ಕಾಂಗ್ರೆಸ್ಗೆ ಬರುವಂತದ್ದು ಎಲ್ಲೋ ಒಂದು ಅದ್ರ ಬಗ್ಗೆ ಒಂದು ರಮೇಶ್ ಜಾರಕಿಹೊಳಿ ಚರ್ಚೆ ನಡೆಸಿದ್ದಾರೆ. ಅದರೊಳಗೂ ಮುಖ್ಯವಾಗಿ ಬಿಜೆಪಿಯಲ್ಲಿ ಯತ್ನಾಳ್ ಟೀಮ್ ಅವರ ಕಡೆಗಣನೆ ಹೆಚ್ಚಾಗ್ತಿರೋಂತೆ ಅಥವಾ ಬಿವೈ ವಿರುದ್ಧ ಏನೋ ಒಂದು ಅಸಮಾಧಾನ ಹೆಚ್ಚಾಗ್ತಿರೋ ಬೆನ್ನಲ್ಲೇ ಈ ಒಂದು ಕಾಂಗ್ರೆಸ್ ಕಡೆ ವಾಲುವಂತ ನಿಟ್ಟಿನಲ್ಲಿ ಯತ್ನಾಳ್ ಟೀಮ್ ಮುಂದಾಗಿದೆ ಅಂತಾನೆ ಹೇಳ್ಬೋದು ಚಂದ್ರಕಲಾ. ನಾಗರಾಜ್, ಹಾಗಾದ್ರೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಹೇಳಿದಂತಹ ಹೇಳಿಕೆಗೆ ಎಲ್ಲೊಂದ್ ಕಡೆ ಪುಷ್ಟಿ ಬಂದಂತ ಆಗ್ತಾ ಇಲ್ವಾ? ಡಿ.ಕೆ. ಶಿವಕುಮಾರ್ ಹಾಗೆ ಯತ್ನಾಳ್ ಅವರು ಬಹಳ ಅನ್ಯೋನ್ಯರಾಗಿದ್ದಾರೆ, ಅವರಿಬ್ಬರು ಕೂಡ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂತ ಮಾತಿಗೆ ಹಾಗಾದ್ರೆ ಪುಷ್ಟಿ ಬಂತ ಅಂತ?
ಹೌದು ಚಂದ್ರಕಲಾ, ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರಗಳಲ್ಲ ಅಂತ ಮೊದಲಿಂದನೂ ಕೂಡ ಹೇಳ್ಕೊಬರ್ಲಾಗ್ತಿದೆ. ಮುಖ್ಯವಾಗಿ ನೀವು ಜೆಡಿಎಸ್ ಬಿಜೆಪಿ ಜೊತೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿತ್ತು. ಆದ್ರೆ ಬದಲಾದ ರಾಜಕಾರಣದ ನಂತರ ಬಿಜೆಪಿ ಜೊತೆನೆ ಜೆಡಿಎಸ್ ಕೈ ಜೋಡಿಸಿ ಒಂದು ಲೋಕಸಭೆ ಚುನಾವಣೆ ಎದುರಿಸ್ತು, ಮತ್ತೆ ಈ 3 ಬೈ ಎಲೆಕ್ಷನ್ ಚುನಾವಣೆ. ಹಾಗೇನೆ ಇಲ್ಲೂ ಕೂಡ ಡಿ.ಕೆ.ಶಿ ಮತ್ತೆ ಯತ್ನಾಳ್ ಸಾಕಷ್ಟು ಉತ್ತಮ ಸ್ನೇಹಿತರು ಅಂತಾನು ಹೇಳಲಾಗ್ತಿದೆ, ಆಗಾಗ ಭೇಟಿ ಆಗ್ತಾರಂತಾನು ಹೇಳಲಾಗ್ತಿದೆ. ಮುಖ್ಯವಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಕರೆತರುವ ನಿಟ್ಟಿನಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಯತ್ನಾಳ್ ಟೀಮ್ ಅನ್ನ ಸಂಪರ್ಕಿಸಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ರಮೇಶ್ ಜಾರಕಿಹೊಳಿ ಕೂಡ ಕಾಂಗ್ರೆಸ್ ನಾಯಕರನ್ನ ಸಂಪರ್ಕಿಸಿ ಕಾಂಗ್ರೆಸ್ನ ವಾಲುವಂತ ನಿಟ್ಟಿನಲ್ಲಿ ಒಂದು ಡೆಲ್ಲಿ ಮಟ್ಟದಲ್ಲಿ ಒಂದು ಚರ್ಚೆ ನಡೀತಿದೆ. ಬಹಳಷ್ಟು ಇದನ್ನು ಬಿಜೆಪಿ ಹೈಕಮಾಂಡ್ಗೆ ಇದನ್ನು ನಿದ್ದೆಗೆಡ್ತಿದೆ ಅಂತ ಹೇಳ್ಬೋದು. ಹೀಗಾಗಿ ಒಂದು ವಾರದೊಳಗೆ ಸದನ ಸಭೆ ನಡೆಸ್ತೀವಿ, ಯತ್ನಾಳ್ ಅವ್ರನ್ನ ಉಚ್ಚರಿಸಲ್ಲ ಅನ್ನೋ ಒಂದು ಸಂದೇಶವನ್ನ ಕೂಡ ಯತ್ನಾಳ್ ಟೀಮ್ಗೆ ಬಿಜೆಪಿ ಹೈಕಮಾಂಡ್ ರವಾನೆ ಮಾಡಿದೆ ಅಂತ ಹೇಳ್ಬೋದು. ಎಸಿನ ಕೊನೆಯದಾಗಿ ನಾಗರಾಜ್, ಈಗ ಕಾಂಗ್ರೆಸ್ ವಿರುದ್ಧನೇ ಹೋರಾಟ ಮಾಡ್ತಾ ಇದ್ದಾರೆ ಯತ್ನಾಳ್ ಟೀಮ್, ಹೇಗೆ ಕಾಂಗ್ರೆಸ್ ಹೋಗೋದಕ್ಕೆ ಸಾಧ್ಯ ಅಂತ? ಕೆಲವೊಂದು ಬಣ ಕಾಂಗ್ರೆಸ್ನಲ್ಲೂ ಬಣಗಳಿದ್ದಾವೆ, ಬಿಜೆಪಿಯಲ್ಲೂ ಬಣಗಳಿದ್ದಾವೆ. ಈಗಾಗಲೇ ಬಿಜೆಪಿಯ ಬಣಗಳ ಗುದ್ದಾಟ ನೀವು ನೋಡ್ತಾ ಇರಬಹುದು. ಕಾಂಗ್ರೆಸ್ನಲ್ಲೂ ಬಣಗಳಿದ್ದಾವೆ. ಕಾಂಗ್ರೆಸ್ನಲ್ಲಿರುವಂತ ಕೆಲವೊಂದು ಬಣಕ್ಕೆ ಯತ್ನಾಳ್ ಅವರು ಹತ್ರ ಇದ್ದಾರೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಆ ಬಣಗಳೇ ಯತ್ನಾಳ್ ಅವ್ರನ್ನ ಕಾಂಗ್ರೆಸ್ಗೆ ಕರೆತರೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿರ್ಬೋದು ಅಂತ ಹೇಳ್ಬೋದು. ಮುಖ್ಯವಾಗಿ ದೆಹಲಿ ಮಠದಲ್ಲಿ ಸಿಎಂ ಬಣಕ್ಕೆ ವಿರುದ್ಧವಾಗಿರುವಂತ ಹರಿಪ್ರಸಾದ್ ಕೂಡ ಡೆಲ್ಲಿ ಮಠದಲ್ಲೇ ಇದ್ದಾರೆ. ಅವರು ಕೂಡ ಯತ್ನಾಳ್ ಟೀಮ್ ನ ಕರ್ತರುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಹೊರಬಿದ್ದಿದೆ. ಮುಖ್ಯವಾಗಿ ಕಾಂಗ್ರೆಸ್ ರಾಜ್ಯ ನಾಯಕರನ್ನ ಹೊರತುಪಡಿಸಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಯತ್ನಾಳ್ ಟೀಮ್ ನೇರವಾಗಿ ಭೇಟಿ ಮಾಡಿದೆ ಅಂತಾನು ಒಂದು ಮೂಲಗಳು ತಿಳಿಸ್ತಾ ಇದಾವೆ ಚಂದ್ರಕಲಾ. ಮುಖ್ಯವಾಗಿ ಹರಿಪ್ರಸಾದ್ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಅಥವಾ ಯತ್ನಾಳ್ ಆಗಿರ್ಬೋದು ಬಹಳಷ್ಟು ನಾಯಕರು ಸಂಪರ್ಕ ಸಾಧಿಸಿದ್ದಾರೆ ಅಂತಾನೆ ಹೇಳ್ಬೋದು ಚಂದ್ರಕಲಾ. ಇನ್ನ ಯತ್ನಾಳ್ ಅವರಿಗೆ ಈಗಾಗಲೇ ಶೋಕಾಸ್ ನೋಟಿಸ್ ಇಶ್ಯೂ ಆಗಿದೆ, ಅದಕ್ಕೆ ಉತ್ತರವನ್ನ ಕೊಡುವಂತ ಪ್ರಯತ್ನ ಕೂಡ ನಡೀತಾ ಇದೆ. ಇಲ್ಲಿ ಯತ್ನಾಳ್ ಅವರು ರಾಜ್ಯಕ್ಕೆ ಅಗೇನ್ ಬಂದು ಅದೇ ಮೊಂಡುವಾದವನ್ನ ನಡೆಸಿದ್ರೆ ಹೈಕಮಾಂಡ್ ನ ಮುಂದಿನ ನಡೆ ಏನಾಗಿರುತ್ತೆ ಅಂತ? ಬಹುಶಃ ಯತ್ನಾಳ್ ಹೊರತುಪಡಿಸಿ ಉಳಿದ ಶಾಸಕರು ಹೋಗ್ಬೋದು. ಒಂದು ನಿಟ್ಟಿನಲ್ಲಿ ರಾಜಕೀಯದಲ್ಲಿ ಯಾವುದು ಅಸಾಧ್ಯ ಸಾಧ್ಯ ಯಾವುದೂ ಇಲ್ಲ ಚಂದ್ರಕಲಾ. ಮುಖ್ಯವಾಗಿ ಯತ್ನಾಳ್ ಹೊರತುಪಡಿಸಿ ರಮೇಶ್ ಜಾರಕಿಹೊಳಿ ಟೀಮ್ ಕೂಡ ಕಾಂಗ್ರೆಸ್ಗೆ ಸೇರ್ಬಹುದು, ಯತ್ನಾಳ್ ಬಿಜೆಪಿಯಲ್ಲೇ ಮುಂದುವರಿಬಹುದು. ಈ ಸಾಧ್ಯತೆಗಳನ್ನು ತಳ್ಳಾಕುವಂತಿಲ್ಲ ಚಂದ್ರಕಲಾ. ಮುಖ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ಯತ್ನಾಳ್ ಅವರನ್ನ ಹೊರತುಪಡಿಸಿ ರಮೇಶ್ ಜಾರಕಿಹೊಳಿ ಸೇರ್ಪಡೆಗೆ ಗ್ರೀನ್ ಸಿಗ್ನಲ್ ನೀಡಿದ್ರೆ ಬಹುಶಃ ಬಿಜೆಪಿಗೆ ಭಾರಿ ಹೊಡೆತ ಬೀಳುವ ನಿಟ್ಟಿನಲ್ಲಿ ಒಂದು ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಚಂದ್ರಕಲಾ. ಥ್ಯಾಂಕ್ ಯು ನಾಗರಾಜ್, ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಸೊ ಒಟ್ಟಾರೆಯಾಗಿ ಈಗಾಗಲೇ ಗಮನಿಸ್ತಾ ಇದ್ದೀವಿ, ನಿಜಕ್ಕೂ ಕೂಡ ದೆಹಲಿ ಹೈಕಮಾಂಡ್ ಜೊತೆ ಸಾಹುಕಾರ್ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿದ್ದಾರಂತೆ ರಮೇಶ್ ಜಾರಕಿಹೊಳಿ. ಈಗಾಗಲೇ ಹೇಳ್ದಾಗೆ 1 ಗಂಟೆಗೂ ಹೆಚ್ಚು ಕಾಲ ಏನ್ ಮಾತಾಡಿದ್ರು? ಹಾಗಾದ್ರೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಬಿಜೆಪಿಯ ನಾಯಕರು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈಗ ಒಂದು ಬಣ ಆಗೋಗ್ಬಿಟ್ಟಿದೆ. ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಯತ್ನಾಳ್, ಹೀಗೆ ಹಲವಾರು ನಾಯಕರು ತಮ್ಮ ಬಣವನ್ನ ಕಟ್ಕೊಂಡು ತಮ್ಮ ಶಕ್ತಿ ಪ್ರದರ್ಶನವನ್ನ ತೋರಿಸೋದಕ್ಕೆ ಮುಂದಾಗ್ತಿದ್ದಾರೆ. ನೋಡ ಏನಾಗುತ್ತೆ, ಏನು ಬಿಜೆಪಿಯಲ್ಲೇ ಉಳ್ಕೊಳ್ತಾರಾ ಅಥವಾ ಕಾಂಗ್ರೆಸ್ಗೆ ಹೋಗುವಂತಹ ಸೂಚನೆಯನ್ನ ಏನಾದ್ರೂ ಕೊಡ್ತಾರಾ ಏನು ಅಂತ?